ಈ ವಿಡಿಯೋದಲ್ಲಿ ನಾನು ನಿಮಗೆ ಯೂಟ್ಯೂಬಲ್ಲಿ 4000 ಅವರ್ಸ್ ವಾಚ್ ಟೈಮನ್ನು ಯಾವ ರೀತಿಯಾಗಿ ಬೇಗ ಕಂಪ್ಲೀಟ್ ಮಾಡೋದು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ನೀವು ನೋಡ್ತಾ ಇರೋದು ಭದ್ರನಾಯಕ್ ಯೂಟ್ಯೂಬ್ ಚಾನಲ್. ನೀವು ಫಸ್ಟ್ ಟೈಮ್ ಈ ಒಂದು ಚಾನಲನ್ನು ನೋಡ್ತಾ ಇರೋಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಬೆಲ್ ಬಟನ್ ಇರುತ್ತೆ, ಆಲನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನೀವು ಆಲನ್ನು ಸೆಲೆಕ್ಟ್ ಮಾಡಿದ್ರೆ ನಾನು ನೆಕ್ಸ್ಟ್ ಟೈಮ್ ಯಾವುದೇ ವೀಡಿಯೋಸನ್ನು ಅಪ್ಲೋಡ್ ಮಾಡಿದಾಗಲೂ ನೋಟಿಫಿಕೇಶನ್ ಬರುತ್ತೆ. ಫ್ರೆಂಡ್ಸ್, ಈಗ ಬನ್ನಿ ಯಾವ ರೀತಿಯಾಗಿ 4000 ಅವರ್ಸನ್ನು ಬೇಗ ಕಂಪ್ಲೀಟ್ ಮಾಡೋದು ಅಂತ ನೋಡೋಣ. ಫ್ರೆಂಡ್ಸ್, ನೀವು 4000 ಅವರ್ಸನ್ನು ಯೂಟ್ಯೂಬಲ್ಲಿ ಬೇಗ ಕಂಪ್ಲೀಟ್ ಮಾಡಬೇಕು ಅಂತಂದರೆ ನೀವು ಡೈಲಿ ವೀಡಿಯೋಸನ್ನು ಯಾವ ಟೈಮಲ್ಲಿ ಅಪ್ಲೋಡ್ ಮಾಡ್ತೀರಾ ಅದೇ ಟೈಮಲ್ಲಿ ದಿನಾಲೂ ಅಪ್ಲೋಡ್ ಮಾಡ್ಕೊತ ಹೋಗಿ. ಹಾಗೆ ವೀಡಿಯೋಸನ್ನು ಎಷ್ಟು ನಿಮಿಷ ಮಾಡಬೇಕು ಅಂತ ನೀವು ನಿಮ್ಮ ಸಬ್ಸ್ಕ್ರೈಬರ್ಸು ಹಾಗೆ ವ್ಯೂವರ್ಸು ಹೇಗೆ ನೋಡ್ತಿದ್ದಾರೆ, ನೀವು ಜಾಸ್ತಿ ಟೈಮ್ ವೀಡಿಯೋನ ಮಾಡಿ ಅಪ್ಲೋಡ್ ಮಾಡಿದ್ರೆ ಜಾಸ್ತಿ ಟೈಮ್ ನೋಡ್ತಾರಾ, ಇಲ್ವಾ ಕಡಿಮೆ ಟೈಮ್ ವೀಡಿಯೋನ ಮಾಡಿ ಇದಾಗ ಪೂರ್ತಿಯಾಗಿ ವೀಡಿಯೋ ನೋಡ್ತಾರಾ ಅಂತ ನೀವು ತಿಳ್ಕೊಳ್ಬೇಕು. ಅದು YT ಸ್ಟುಡಿಯೋದಲ್ಲಿ ತೋರಿಸುತ್ತೆ ಫ್ರೆಂಡ್ಸ್. ಈಗ ನೀವು 3 ನಿಮಿಷದ ವಿಡಿಯೋವನ್ನು ವಿಡಿಯೋನ ಅಪ್ಲೋಡ್ ಮಾಡಿದ್ದೀರಾ ಅಂತ ಇಟ್ಕೊಳ್ಳಿ. ಹಾಗೆ 10 ನಿಮಿಷದ ವಿಡಿಯೋನ ಅಪ್ಲೋಡ್ ಮಾಡಿದ್ದೀರಾ ಇಟ್ಕೊಳ್ಳಿ. ಆಗ ಅವರು ಏನು ಮಾಡ್ತಾರೆ ಅಂತಂದರೆ, ಅವರಿಗೆ ಇಂಪಾರ್ಟೆಂಟ್ ಇರೋದ್ರಿಂದ 3 ನಿಮಿಷದ ವಿಡಿಯೋನ ನೋಡ್ತಾರೆ, ಅದನ್ನು ಪೂರ್ತಿಯಾಗಿ ನೋಡ್ತಾರೆ. ಹಾಗೆ 10 ನಿಮಿಷದ ವಿಡಿಯೋನ ನೀವು 10 ನಿಮಿಷದ ವಿಡಿಯೋನ ಮಾಡಿರೋದನ್ನು 3 ನಿಮಿಷ ಅಥವಾ 2 ನಿಮಿಷ ನೋಡಿ ಬ್ಯಾಕ್ ಬಂದುಬಿಡ್ತಾರೆ. ಅವರಿಗೆ 10 ನಿಮಿಷದವರೆಗೂ ಅಷ್ಟೆಲ್ಲ ಟೈಮ್ ನೋಡೋಕ್ಕೆ ಟೈಮ್ ಇರಲ್ಲ. ಆದ್ದರಿಂದ ನೀವು 10 ನಿಮಿಷದ ವೀಡಿಯೋಸ್ ಆಗಿರ್ಬೋದು, 3 ನಿಮಿಷದ ವೀಡಿಯೋಸ್ ಆಗಿರ್ಬೋದು, ನೀವು ತುಂಬ ಲಾಂಗ್ ವೀಡಿಯೋನ ಮಾಡಬೇಡಿ. 2 ನಿಮಿಷ ಅಥವಾ 3 ನಿಮಿಷದೊಳಗಡೆ, 5 ನಿಮಿಷದೊಳಗಡೆ, ಜಾಸ್ತಿ ಅಂತಂದರೆ 5 ನಿಮಿಷದೊಳಗಡೆ ಎಲ್ಲ ವೀಡಿಯೋನ ಮುಗಿಸ್ಲಿಕ್ಕೆ ಟ್ರೈ ಮಾಡಿ. ಕಡಿಮೆ ಟೈಮಲ್ಲಿ ಒಳ್ಳೆ ರೀತಿಯ ಜಾಸ್ತಿ ಇನ್ಫಾರ್ಮೇಷನನ್ನು ನಿಮ್ಮ ವ್ಯೂವರ್ಸ್ಗೆ ಕೊಡೋದಕ್ಕೆ ಪ್ರಯತ್ನ ಪಡಿ. ಆಗ ನಿಮಗೆ ಖಂಡಿತ ನಿಮಗೆ ವಾಚ್ ಟೈಮ್ ಬಂದೇ ಬರುತ್ತೆ, ಜಾಸ್ತಿ ಟೈಮ್ ನೋಡ್ತಾರೆ. ಹಾಗೆ ಇನ್ನೊಂದು ಏನು ಮಾಡಬೇಕು ಅಂತಂದರೆ, ನೀವು ವೀಡಿಯೋಸನ್ನು ಅಪ್ಲೋಡ್ ಮಾಡ್ತೀರಲ್ವ, ಅಪ್ಲೋಡ್ ಮಾಡುವಾಗ ನಿಮಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳಬೇಕು. ಹಾಗೆ ಈ ಒಂದು ವಿಡಿಯೋನ ಪೂರ್ತಿ ಕೊನೆವರೆಗೂ ನೋಡಿ ಅಂತ ಹೇಳಬೇಕು. ಇದರಿಂದ ಅವರು ಕೊನೆವರೆಗೂ ನೋಡ್ತಾರೆ. ಎಲ್ಲರೂ ಕೂಡ ನೋಡಲ್ಲ, ಕೆಲವೊಬ್ಬರು ನೀವು ಹೇಳಿದ್ದನ್ನು ಕೇಳಿ ಇದು ವಿಡಿಯೋ ಕರೆಕ್ಟ್ ಆಗಿರ್ಬೋದು ಅಂತ ತಿಳ್ಕೊಂಡು ಕೊನೆವರೆಗೂ ವಿಡಿಯೋನ ನೋಡ್ತಾರೆ ಫ್ರೆಂಡ್ಸ್. ಹಾಗೆ ನೀವು 4000 ಅವರ್ಸ್ ವಾಚ್ ಟೈಮನ್ನು ಕಂಪ್ಲೀಟ್ ಮಾಡಬೇಕು ಅಂತಂದರೆ ನೀವು ವಾರಕ್ಕೊಮ್ಮೆ ಲೈವನ್ನು ತಗೊಳ್ಳಿ ಫ್ರೆಂಡ್ಸ್. ಲೈವನ್ನು ಮಾಡಿದರೆ ಏನಾಗುತ್ತೆ ಅಂತಂದರೆ, ಕೆಲವಷ್ಟು ಜನ ಲೈವನ್ನು ನೋಡ್ತಾರೆ, ಹಾಗೆ ನಿಮ್ಮ ವೀಡಿಯೋಸ್ ಪ್ರಮೋಷನನ್ನು ಮಾಡ್ತಾರೆ ಯೂಟ್ಯೂಬ್ ಅವರು. ನೀವು ಲೈವ್ ಹೋದ ತಕ್ಷಣ ಎಲ್ಲರಿಗೂ ಕೂಡ ಶೇರ್ ಮಾಡಲಿಕ್ಕೆ ಹಾಗೆ ಇಂಪ್ರೆಷನ್ ಮಾಡ್ತಾರೆ, ಎಲ್ಲರೂ ಕೂಡ ನೋಡಲಿಕ್ಕೆ ಸಹಾಯ ಆಗುತ್ತೆ. ಅದರಿಂದ ನೀವು ಎಲ್ಲರೂ ಕೂಡ ಯಾರೆಲ್ಲ ಬಿಗಿನರ್ಸ್ ಇದ್ದೀರಾ, 4000 ಅವರ್ಸ್ ವಾಚ್ ಟೈಮ್ ಯಾರೆಲ್ಲ ಕಂಪ್ಲೀಟ್ ಆಗಿಲ್ಲ ಅವರೆಲ್ಲರೂ ಕೂಡ ವಾರಕ್ಕೊಮ್ಮೆ ಲೈವ್ ಮಾಡಿ. ನೀವು ಬೇಗ ಬೇಗ ಲೈವನ್ನು ಮಾಡಬೇಡಿ. ವಾರಕ್ಕೊಮ್ಮೆ ಮಾಡಿದ್ರೆ ಮಾತ್ರ ಕೆಲವಷ್ಟು ಜನ ನಿಮ್ಮ ಲೈವನ್ನು ನೋಡಲಿಕ್ಕೆ ಬರ್ತಾರೆ, ಜಾಸ್ತಿ ಹೊತ್ತು ನೋಡ್ತಾ ಇರ್ತಾರೆ. ನೀವು 3 ದಿನಕ್ಕೊಮ್ಮೆ ಎಲ್ಲ ಮಾಡಿದರೆ ಯಾರು ಕೂಡ ಇಂಟ್ರೆಸ್ಟ್ ಇರಲ್ಲ. ಆದ್ದರಿಂದ ನೀವು ಲೈವನ್ನು ವಾರಕ್ಕೊಮ್ಮೆ ಲೈವನ್ನು ಮಾಡಿ. ಇದನ್ನು ತಪ್ಪಿಸ್ಬೇಡಿ. ವಾರಕ್ಕೊಮ್ಮೆ ಲೈವ್ ಮಾಡೋದ್ರಿಂದ ನಿಮ್ಮ ವಾಚ್ ಟೈಮ್ ಬೇಗ ಕಂಪ್ಲೀಟ್ ಆಗುತ್ತೆ ಫ್ರೆಂಡ್ಸ್. ಇದಿಷ್ಟನ್ನು ಮಾಡ್ಕೊಳ್ಳಿ ವಾಚ್ ಟೈಮ್ ಬೇಕಾಗಿರೋರು. ನೀವು ನಿಮ್ಮ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ಗೆ ಎಲ್ಲರೂ ಕೂಡ ಶೇರ್ ಮಾಡ್ತಾ ಇರಬೇಕು. ಆದಷ್ಟು 4000 ಅವರ್ಸ್ ವಾಚ್ ಟೈಮ್ ಕಂಪ್ಲೀಟ್ ಆಗೋವರೆಗೂ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡ್ತಾರೆ. ಯಾಕಂತಂದರೆ ಸ್ವಲ್ಪ ಸ್ವಲ್ಪ ವಾಚ್ ಟೈಮ್ ಸಿಕ್ಕಿದ್ರು ಕೂಡ ನಿಮಗೆ ಅದು ಇಂಪಾರ್ಟೆಂಟ್ ಆಗಿರುತ್ತೆ. ಹನಿ ಹನಿ ಗೋಡಿ ಹಳ್ಳ ಅಲ್ವಾ. ಆದ್ದರಿಂದ ಸ್ವಲ್ಪ ಸ್ವಲ್ಪನೇ ಸೇರಿಸ್ಕೊತಾ ನಿಮಗೆ ಜಾಸ್ತಿ ವಾಚ್ ಟೈಮ್ ಸಿಕ್ಬಿಡುತ್ತೆ ಫ್ರೆಂಡ್ಸ್. ನೀವು ಬೇಗ ಬೇಗ ವಾಚ್ ಟೈಮನ್ನು ಕಂಪ್ಲೀಟ್ ಮಾಡಬೇಕು ಅಂತಂದರೆ ದಿನಕ್ಕೆ 3 ವೀಡಿಯೋಸನ್ನು ಯೂಟ್ಯೂಬಲ್ಲಿ ಅಪ್ಲೋಡನ್ನು ಮಾಡಿ. ಇದರಿಂದ ಬೇಗ ನಿಮಗೆ ವಾಚ್ ಟೈಮ್ ಸಿಗ್ತಾ ಹೋಗುತ್ತೆ. ಯಾವುದಾದ್ರೂ ಒಂದು ವೀಡಿಯೋ ನೀವು 30 ದಿನದಲ್ಲಿ 3 ವಿಡಿಯೋ ಅಂತಂದರೆ 90 ವೀಡಿಯೋಸ್ ಆಗುತ್ತೆ ತಿಂಗಳಿಗೆ. 90 ವೀಡಿಯೋಸಲ್ಲಿ ನಿಮ್ಮ ಒಂದು ವೀಡಿಯೋ ಏನಾದರೂ ವೈರಲ್ ತಗೊಂಡ್ರೆ ಒಂದೇ ವೀಡಿಯೋ ಸಾಕಾಗುತ್ತೆ ನಿಮ್ಮ ಒಂದು ವಾಚ್ ಟೈಮನ್ನು ಕಂಪ್ಲೀಟ್ ಮಾಡಲಿಕ್ಕೆ. ಆದ್ದರಿಂದ ದಿನಕ್ಕೆ 3 ವೀಡಿಯೋಸನ್ನು ಅಪ್ಲೋಡ್ ಮಾಡಿ. ನಿಮ್ಮ ಹತ್ರ ಆಗಲ್ಲ, ಸ್ಲೋ ಆಗಿ ಆದರೂ ಪರವಾಗಿಲ್ಲ, ನಿಮಗೆ 2 ತಿಂಗಳು 3 ತಿಂಗಳು 1 ವರ್ಷ ಆದರೂ ಪರವಾಗಿಲ್ಲ ವಾಚ್ ಟೈಮ್ ಕಂಪ್ಲೀಟ್ ಆಗಲಿಕ್ಕೆ ಅನ್ನೋರು ನೀವು ಒಂದೇ ವೀಡಿಯೋನ ಅಪ್ಲೋಡ್ ಮಾಡಿ. ಇದು ಕೂಡ ಒಳ್ಳೆ ರೀತಿ ಇರುತ್ತೆ. ಯಾಕಂತಂದರೆ ನೀವು ಹಾಕಿರುವಂಥ ವೀಡಿಯೋಸನ್ನು ಸಬ್ಸ್ಕ್ರೈಬರ್ಸ್ ಎಲ್ಲರೂ ಕೂಡ ನೋಡ್ತಾರೆ. ಒಂದೇ ವೀಡಿಯೋನ ಹಾಕಿದ್ರೆ 3 ವೀಡಿಯೋ ಹಾಕಿದ್ರೆ ಏನು ಮಾಡ್ತಾರೆ ಅಂದರೆ ಎಲ್ಲರೂ ಕೂಡ ಅದನ್ನು ನೋಡಲ್ಲ. ಯಾಕಂದರೆ ಅವರಿಗೂ ಕೂಡ ಟೈಮ್ ವೇಸ್ಟ್ ಆಗುತ್ತಲ್ವ. ಆದ್ದರಿಂದ ನಿಮಗೆ ಬೇಗ ಮುಗಿಸ್ಬೇಕು ಅಂತಂದರೆ 3 ವೀಡಿಯೋ ಹಾಕಿ, ನಿಮಗೆ ಲೇಟ್ ಆದರೂ ಪರವಾಗಿಲ್ಲ ಅನ್ನೋರು ಡೈಲಿ ಒಂದು ವೀಡಿಯೋನ ಅಪ್ಲೋಡ್ ಮಾಡಿ ಫ್ರೆಂಡ್ಸ್. ಈ ರೀತಿಯಾಗಿ ನೀವು ನಿಮ್ಮ ಯೂಟ್ಯೂಬ್ ಚಾನಲ್ ವಾಚ್ ಟೈಮನ್ನು ಕಂಪ್ಲೀಟ್ ಮಾಡ್ಕೊಳ್ತಾ ಹೋಗಬೇಕು. ಇದರಿಂದ ಕಂಪ್ಲೀಟ್ ಆದಮೇಲೆ ನೀವು ಮಾನಿಟೈಸೇಷನ್ಗೆ ಅಪ್ಲೈ ಮಾಡಿಕೊಂಡು ಅಮೌಂಟನ್ನು ಅರ್ನ್ ಮಾಡಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಫ್ರೆಂಡ್ಸ್. ಇದಿಷ್ಟು ಇವತ್ತಿನ ಒಂದು ವಿಡಿಯೋ. ಈಗ ನಿಮಗೆ ಯಾವ ರೀತಿಯಾಗಿ ವಾಚ್ ಟೈಮನ್ನು ಕಂಪ್ಲೀಟ್ ಮಾಡೋದು ಅಂತ ಸ್ವಲ್ಪ ಮಾಹಿತಿ ಸಿಕ್ತಲ್ವಾ. ಇಲ್ಲಿಗೆ ಒಂದು ವಿಡಿಯೋನ ಮುಗಿಸೋಣ. ಮುಂದಿನ ವಿಡಿಯೋ ಮತ್ತೆ ಎಲ್ಲರೂ ಕೂಡ ಭೇಟಿ ಆಗೋಣ. ನಿಮಗೆ ಈ ಒಂದು ವಿಡಿಯೋದ ಮೇಲೆ ಡೌಟ್ ಇದ್ದರೆ ಕಾಮೆಂಟ್ ಮಾಡಿ. ಬೇರೆ ಯಾವ್ದಾದ್ರು ವೀಡಿಯೋಸ್ ಬೇಕು ಅಂತಂದ್ರೂ ಕೂಡ ಕಾಮೆಂಟನ್ನು ಮಾಡಿ, ನಾನು ಅಪ್ಲೋಡನ್ನು ಮಾಡ್ತೀನಿ. ಈಗ ಯಾರೆಲ್ಲ ಕೊನೆವರೆಗೂ ವಿಡಿಯೋ ನೋಡಿದ್ರೆ ಎಲ್ಲರೂ ಕೂಡ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.